ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಫಲಾಫಲಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಮೊದಲಿಗೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡ್ತಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ಉಪರಿ ಷಷ್ಠಿ ಕೂಡ ಇದೆ. ಈ ದಿವಸ ಪುನರ್ವಸು ನಕ್ಷತ್ರ. ಈ ದಿವಸ ಪಂಚಮಿ ಇದೆ, ಉಪರಿ ಷಷ್ಠಿ ಕೂಡ ಇದೆ. ಕಾರ್ತಿಕ ಸೋಮವಾರ ಬೇರೆ. ತುಂಬ ಪುಣ್ಯಪ್ರದವಾದ ದಿವಸ ಅಂತ ಪರಿಗಣಿಸಬಹುದು. ಕಾರಣ, ಕಾರ್ತಿಕ ಸೋಮವಾರದಲ್ಲಿ ಷಷ್ಠಿ ಬಂದರೆ ಸುಬ್ರಹ್ಮಣ್ಯನ ಆರಾಧನೆಗೆ ಬಹಳ ವಿಶೇಷ. ಕಾರ್ತಿಕ ಮಾಸದ ಸೋಮವಾರದ ಮಹಾತ್ಮೆ ಜೊತೆಗೆ ಆ ಷಷ್ಠಿ ಸುಬ್ರಹ್ಮಣ್ಯನ ಅಂಶ ಸೇರ್ಕೊಂಡ್ಬಿಟ್ಟಿದೆ. ಹೀಗಾಗಿ ಈ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಒಂದು ವಿಶೇಷ ರುದ್ರಾಭಿಷೇಕ ಮಾಡಿಸಿದ್ರೆ ಅದು ನಿಮ್ಮ ಪಾಲಿಗೆ ಒಂದು ವಿಶಿಷ್ಟ ವರವಾಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ದಿವಸ ವಿದ್ಯಾರ್ಥಿಗಳು, ಯಾರೇ ಆಗಲಿ, ವಿದ್ಯಾರ್ಥಿಗಳು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಅಭ್ಯಾಸ ಮಾಡುವಾಗ ಬೇರೆ ದುಶ್ಚಟಗಳ ಪ್ರಭಾವಕ್ಕೆ ತುತ್ತಾಗದೆ ಚೆನ್ನಾದ ಅಧ್ಯಯನ ಬಂದರೆ ಒಳ್ಳೆಯ ಸ್ಥಾನ ತಲುಪ್ತಾರೆ, ಸಮಾಜದಲ್ಲಿ ಒಳ್ಳೆಯ ಸತ್ಪ್ರಜೆಗಳಾಗ್ತಾರೆ. ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ಅಂಶಗಳನ್ನು ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಮಂತ್ರಗಳನ್ನು ಹಾಗೆ ವಿದ್ಯಾರ್ಥಿಗಳೇ ನನ್ನ ತಲೆಯಲ್ಲಿ ಇರ್ತಾರೆ. ಯಾಕೆಂದರೆ ಒಳ್ಳೆಯ ಗುರಿ ತಲುಪಲಿ ಅನ್ನೋ ಕಾರಣಕ್ಕೆ. ಯಾರೂ ಮಾಡಬಹುದು. ಪ್ರಜ್ಞಾ ವಿವರ್ಧನ ಸ್ತೋತ್ರ ಅಂತ ನಮ್ಮ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿರ್ತಕ್ಕಂಥದ್ದೇ ಒಂದು ಸ್ತೋತ್ರ ಅದು. ಈ ಪ್ರಜ್ಞಾ ವಿವರ್ಧನ ಸ್ತೋತ್ರದಲ್ಲಿ 1-2 ಸಾಲು ತುಂಬ ವಿಶಿಷ್ಟವಾದ ಫಲ ಕೊಡ್ತಕ್ಕಂತಹ ಸಾಲುಗಳಿದ್ದಾವೆ. ಯಾವುದು? ಶಬ್ದ ಬ್ರಹ್ಮ ಸಮುದ್ರಶ್ಚ ಸಿದ್ಧ ಸಾರಸ್ವತೋ ಗುಹಃ ಸನತ್ ಕುಮಾರೋ ಭಗವಾನ್ ಭೋಗ ಮೋಕ್ಷ ಫಲಪ್ರದಃ. ಎಂಥ ಸಾಲದು ಅಂತಂದರೆ, ಯಾರು ಈ ಪ್ರಜ್ಞಾ ವಿವರ್ಧನ ಸ್ತೋತ್ರವನ್ನು ಹೇಳ್ತಾರೋ ಅವರಿಗೆ ಭೋಗ ಮೋಕ್ಷ ಫಲಪ್ರದಃ ಎರಡೂ ಸಿಕ್ಬಿಡುತ್ತೆ. ಹೀಗಾಗಿ ಲೌಕಿಕ ಸುಖವನ್ನು ನೀವು ಅನುಭವಿಸಬೇಕು ಅಂದರೆ, ಪಾರಮಾರ್ಥಿಕವಾದ ಆ ಮಹಾ ಆನಂದವನ್ನು ಅನುಭವಿಸಬೇಕು ಅಂದರೂ ಕೂಡ ಈ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಅಂತ. ಹೀಗಾಗಿ ಈ ದಿವಸ ತಪ್ಪದೆ ಎಲ್ಲರೂ ಹೇಳಿಕೊಳ್ಬಹುದು. ಪ್ರಜ್ಞಾ ವಿವರ್ಧನ ಸ್ತುತಿ ಅಂತ ಕಾರ್ತಿಕೇಯನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ತುಂಬ ವಿಶಿಷ್ಟವಾದ ಅವನ ನಾಮಾವಳಿಗಳನ್ನು ಒಳಗೊಂಡಂತಹ ಸ್ತುತಿ ಅದು. ಹೀಗಾಗಿ ಆ ಸ್ತುತಿಯನ್ನು ತಪ್ಪದೇ ಈ ದಿವಸ ಷಷ್ಠಿ ಇರೋ ಕಾರಣದಿಂದಾಗಿ ಒಂದು ದೇವಸ್ಥಾನದಲ್ಲೇ ಕೂತ್ಕೊಳ್ಳಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ಚಾಪೆ ಹಾಸ್ಕೊಂಡು ಕೂತ್ಕೊಂಡು ಶ್ರದ್ಧೆಯಿಂದ, ಭಕ್ತಿಯಿಂದ, ಮನಃಪೂರ್ವಕವಾಗಿ ಮನಸ್ಸುಗಳನ್ನು ಅದರಲ್ಲಿ ಅಕ್ಷರಗಳಲ್ಲಿ ಲೀನ ಮಾಡಬೇಕು. ಆ ಸುಬ್ರಹ್ಮಣ್ಯ ಸ್ವಾಮಿಯ ಹೊರತಾಗಿ ಬೇರೆ ಏನೂ ನಿಮ್ಮ ಮನೋಚಿತ್ತಗಳಿಗೆ ಬರಬಾರದು. ಬುದ್ಧಿ ಚಂಚಲವಾಗಬಾರ್ದು. ಆ ರೀತಿಯಲ್ಲಿ ಆ ನಾಮಾವಳಿಗಳನ್ನು ನೀವು ಹೇಳಿಕೊಂಡ್ರೆ ಸುಬ್ರಹ್ಮಣ್ಯನ ಅನುಗ್ರಹ ಆಗುತ್ತೆ, ನಿಮ್ಮ ಪ್ರಜ್ಞೆ ವಿವರ್ಧನವಾಗುತ್ತೆ. ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಅರುಣ, ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 22/11/1998, ಹುಟ್ಟಿದ ಸಮಯ 2:30 PM. ಇವರ ಪ್ರಶ್ನೆ, ಮದುವೆ ಯಾವಾಗ ಆಗತ್ತೆ ತಿಳಿಸಿ ಅಂತ. ಅರುಣ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಕುಜಕ್ಷೇತ್ರದಲ್ಲಿ. ಅದೃಷ್ಟವಶಾತ್ ಮೌಢ್ಯನಾಗಿಲ್ಲ. ಆದರೆ ಒಂದು ತೊಡಕಿದೆ. ಏನಂದರೆ, ವಿವಾಹ ಸ್ಥಾನದಲ್ಲಿ ಈ ಕುಜ ಸೇರಿಕೊಂಡಿದ್ದಾನೆ. ಪಾಪ ಕಲತ್ರ ಭೇ ಪಾಪಯುತೆ ತದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಸೂತ್ರ ಹೇಳುತ್ತೆ. ಕಲತ್ರ ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಸ್ವಲ್ಪ ಬಾಧಕ ಅಂತ.
ಈ ಕಾರಣದಿಂದಾಗಿ ಆ ಕುಜಗ್ರಹ ಶಾಂತಿ ತಾವು ಮಾಡಿಸ್ಬೇಕು, ಶೀಘ್ರದಲ್ಲಿ ಅದನ್ನು ಮಾಡಿಸಿ. ಅದಾದ ನಂತರದಲ್ಲಿ ನಿಮಗೆ ವಿವಾಹ ಫಲ ಏರ್ಪಾಡಾಗುತ್ತೆ. ಈಗ ಪ್ರಸ್ತುತ ನಿಮಗೆ ಚಂದ್ರ ನೋಡಿ, ಈಗ 30ನೇ ತಾರೀಕಿನ ನಂತರದಲ್ಲಿ, ಇದೇ ನವೆಂಬರ್ 30ರ ನಂತರದಲ್ಲಿ ಚಂದ್ರದಶೆ, ಚಂದ್ರಭುಕ್ತಿ ಶುರುವಾಗುತ್ತೆ. ಅದಾದ ಮೇಲೆ ನಿಮಗೆ ಕುಜನು ಪ್ರಾರಂಭವಾಗಿಬಿಡುತ್ತೆ ಮುಂದಿನ ಸೆಪ್ಟೆಂಬರಲ್ಲಿ. ನೋಡಿ, ಆ ಸಂದರ್ಭದಲ್ಲಿ ಅಂದರೆ ಮುಂದಿನ ಸೆಪ್ಟೆಂಬರ್ ವೇಳೆಗೆ ವಿವಾಹ ಫಲ ಅಂತಕ್ಕಂಥದ್ದು ಖಂಡಿತ ಇದೆ. ಅಷ್ಟರಲ್ಲಿ ತಾವು ಇದನ್ನು ಈ ಕುಜ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಜಯದೇವ್ ಅಂತ ದಾವಣಗೆರೆಯಿಂದ. ಇವರು ಹುಟ್ಟಿದ ದಿನಾಂಕ 23/4/1961, ಹುಟ್ಟಿದ ಸಮಯ 8:10 PM. ಇವರ ಪ್ರಶ್ನೆ, ಆಸ್ತಿ ಸಿಗುತ್ತಾ, ಕೇಸ್ ನಮ್ಮ ಕಡೆ ಆಗುತ್ತಾ ತಿಳಿಸಿ, ಜೊತೆಗೆ ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ. ಜಯದೇವ್ ಅವರ ಪ್ರಶ್ನೆ, ಒಂದು ಆಸ್ತಿ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ನೋಡೋಣ ಜಾತಕ. ಮೊದಲು ಆರೋಗ್ಯ ಗಮನಿಸೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದ ಅಧಿಪತಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಚಂದ್ರನ ಯುಕ್ತನಾಗಿದ್ದಾನೆ, ಭಾಗ್ಯಾಧಿಪತಿ ಜೊತೆಗಿದ್ದಾನೆ, ಒಳ್ಳೆಯದಿದು. ಅಲ್ಲಿ ಕುಜನಿಗೆ ನೀಚ ಸ್ಥಾನ ಆದರೂ ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅದೊಂದು ಒಳ್ಳೆಯ ಲಕ್ಷಣ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಕುಜ ದಶೆಯೇ ನಡೀತಾ ಇದೆ. ಕುಜ ದಶೆಯಲ್ಲಿ ಈಗ ಶುಕ್ರನ ಭುಕ್ತಿ ನಡೀತಾ ಇದೆ, ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಶುಕ್ರ ಚೆನ್ನಾಗಿದ್ದಾನಾದರೆ ನೋಡಿ, ನೀವು ಈಗ ಸದ್ಯದ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತೇನು ಹೇಳಿದ್ರು, ಆದರೆ ಪ್ರಮಾದ ಇಲ್ಲ, ಚೆನ್ನಾಗಿದೆ. ಇನ್ನೊಂದು ಆಸ್ತಿ ಬಗ್ಗೆ ಕೇಳಿದ್ದೀರಿ, ಆಸ್ತಿ ಕೂಡ ನಿಮ್ಮ ಪಾಲಿಗೆ ದಕ್ಕತ್ತೆ, ಆ ರೀತಿಯ ಅನುಕೂಲ ಇದೆ. ನೀವು ಕೇಳಿದ್ರಿ ನನ್ನ ಪರವಾಗಿ ಆಗುತ್ತಾ ಅಂತ. ಅಲ್ಲಿ ಯಾವಾಗ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನ ಕಾಲವೇ ನಡೀತಾ ಇದೆ. ಈ ಕಾರಣದಿಂದಾಗಿ ಶುಭಗ್ರಹಗಳ ಮತ್ತು ಬಲಿಷ್ಠ ಗ್ರಹಗಳ ದಶಾಕಾಲದಲ್ಲಿ, ಭುಕ್ತಿ ಕಾಲದಲ್ಲಿ ಸಹಜವಾಗಿ ಫಲ ಬಂದುಬಿಡುತ್ತೆ. ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಎರಡೂ ರೀತಿಯ ಫಲ ಇದೆ. ಅಂದರೆ ಆರೋಗ್ಯವೂ ಚೆನ್ನಾಗಾಗುತ್ತೆ, ನಿಮ್ಮದು ಯಾವುದು ಆಸ್ತಿ ವಿಚಾರ ಅದು ಕೂಡ ಕ್ಲಿಯರಾಗಿ ನಿಮ್ಮ ಪರವಾಗಿ ಆಗುತ್ತೆ ಅನ್ನೋದನ್ನು ಈ ಜಾತಕನೇ ಸೂಚಿಸ್ತಾ ಇದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸಂಗಪ್ಪ ರಾಯಚೂರಿಂದ. ಇವರು ಹುಟ್ಟಿದ ದಿನಾಂಕ 21/5/1971, ಹುಟ್ಟಿದ ಸಮಯ 4:30 AM. ಇವರ ಪ್ರಶ್ನೆ, ಹಣಕಾಸಿನ ಸಮಸ್ಯೆ ಇದೆ, ಪರಿಹಾರ ತಿಳಿಸಿ. ಸಂಗಪ್ಪ ಅವರ ಪ್ರಶ್ನೆ ಅದು ಹಣಕಾಸಿಗೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೇಷಲಗ್ನ. ಲಗ್ನದಿಂದ ಧನಾಧಿಪತಿ ಶುಕ್ರ, ಆತ ಲಗ್ನದಲ್ಲೇ ಇದ್ದಾನೆ ಬುಧನ ಜೊತೆಗೆ, ಅದೇನು ತೊಂದರೆ ಇಲ್ಲ. ಆದರೆ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾವೆ, ಒಂದು ರವಿ ಮತ್ತೊಂದು ಶನೈಶ್ಚರ, ಎರಡೂ ಶತ್ರುಗ್ರಹಗಳು ಸೇರಿಕೊಂಡಿದ್ದಾವೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಹಣಕಾಸು ಬೇಕಂದಾಗ ಸಿಗಲ್ಲ, ಅಗತ್ಯ ಇದೆ, ಆ ಸಂದರ್ಭದಲ್ಲಿ ಪರದಾಡಿದ್ರೂ ಸಿಗಲ್ಲ, ಹಾಗಾಗಿಬಿಡುತ್ತೆ ಪಾಪ ಪರಿಸ್ಥಿತಿ. ಪ್ರಸ್ತುತ ಕಾಲ ನೋಡಿದ್ರೆ ಈಗ ಚಂದ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನಿ ಭುಕ್ತಿಗೆ ನಡೀತಾ ಇದೆ. ನೋಡಿ, ಈ ಸಂದರ್ಭದಲ್ಲಿ ನಾವು ಶನೈಶ್ಚರನನ್ನೇ ಪ್ರಾರ್ಥನೆ ಮಾಡಬೇಕು. ಭುಕ್ತಿನಾಥ ಯಾರು, ಅವನ ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಹಣ ಕರುಣೆ ತೋರಿಸ್ತಾನೆ ಶನೈಶ್ಚರ. ಕೆಲಸ ಕೊಡ್ತಾನೆ, ಮುಖ್ಯವಾಗಿ ಯಾವುದಾದ್ರೂ ಒಂದು ಬಲಿಷ್ಠವಾದ ಕೆಲಸ, ಅಥವಾ ನೀವು ಮಾಡ್ತಾಯಿದ್ರೆ ಅದಕ್ಕೆ ಪ್ಯಾರಲಲ್ಲಾಗಿ ಇನ್ನೇನು ಮಾಡಬಹುದು ಅಂತಕ್ಕಂಥ ಆಲೋಚನೆ, ಇವುಗಳನ್ನೆಲ್ಲ ಶನೈಶ್ಚರ ಕರ್ಮಕಾರಕ ಅಲ್ವಾ, ಅವನು ತಂದು ಕೊಡ್ತಾನೆ. ಹೀಗಾಗಿ ಪ್ರತಿ ಶನಿವಾರ ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಒಂದು ವಿಶೇಷ ಅರ್ಚನೆ ಮಾಡಿಸಿ, ಶನೈಶ್ಚರನ ನಾಮಾವಳಿಗಳನ್ನು ಹೇಳಿಕೊಳ್ಳಿ. ಅದರಿಂದ ನಿಮಗೆ ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಇದರ ಜೊತೆಗೆ ಈಶ್ವರನಿಗೆ ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ. ಇದನ್ನು ನಿರಂತರವಾಗಿ ಒಂದು 6 ತಿಂಗಳು ಮಾಡಿ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಖಂಡಿತ ಉತ್ತಮ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ವರುಣ್ ಶಿವಮೊಗ್ಗದಿಂದ. ಇವರು ಹುಟ್ಟಿದ ದಿನಾಂಕ 15/1/1984, ಹುಟ್ಟಿದ ಸಮಯ 4:28 AM. ಇವರ ಪ್ರಶ್ನೆ, ಕೆಲಸ ಬದಲಿಸಬೇಕು, ಯಾವುದು ಸಿಗ್ತಿಲ್ಲ, ಪರಿಹಾರ ತಿಳಿಸಿ ಅಂತ. ವರುಣ್ ಅವರ ಪ್ರಶ್ನೆ, ಕೆಲಸ ಬದಲಾಯಿಸಬೇಕು, ಯಾವುದು ಸಿಗ್ತಾ ಇಲ್ಲ ಅಂತ ಕೇಳಿದ್ದಾರೆ ಪಾಪ. ನೋಡೋಣ. ಜಾತಕದಲ್ಲಿ ಕರ್ಮಾಧಿಪತಿ ಚೆನ್ನಾಗಿರಬೇಕು, ಆಗ ಸಾಮಾನ್ಯವಾಗಿ ಕೆಲಸಕ್ಕೆ ತೊಂದರೆ ಆಗೋದಿಲ್ಲ. ನೋಡೋಣ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ಕಾಲ ಗುರುದಶೆಯಲ್ಲಿ ಈಗ ತಮಗೆ ಶುಕ್ರನ ಭುಕ್ತಿ ನಡೀತಾ ಇತ್ತು. ನೋಡಿ, ಶುಕ್ರ ನಿಮ್ಮ ಜಾತಕಕ್ಕೆ ವ್ಯಯಾಧಿಪತಿ. ಹೀಗಾಗಿ ವ್ಯಯಾಧಿಪತಿ ಕಾಲದಲ್ಲಿ, ದುಸ್ಥಾನದ ಅಧಿಪತಿ ಕಾಲದಲ್ಲಿ ಸಾಮಾನ್ಯವಾಗಿ ತೊಡಕುಗಳೇ ಆಗುತ್ತೆ. ಇಲ್ಲ ಅಲೆದಾಟ,
ಮಾಡಿದ ಕೆಲಸ ಪರಿಶ್ರಮದಾಯಕವಾಗಿರುತ್ತೆ, ಮಾಡಿದ ಕೆಲಸಕ್ಕೆ ಬೆಲೆ ಇಲ್ಲದ ಹಾಗಾಗುತ್ತೆ. ಇಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಾ ಈಗ. ಹೀಗಾಗಿ ಯಾವಾಗ ಸರಿ ಹೋಗುತ್ತಪ್ಪ ಅಂತಂದರೆ ಈ ಶುಕ್ರ ಕಳಿಬೇಕು. ನಿಮಗೆ ಗುರು ಶುಕ್ರ ಕಳಿತಕ್ಕಂಥದ್ದು 2027 ಡಿಸೆಂಬರಲ್ಲಿ. ಇನ್ನೂ 2 ವರ್ಷ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ಕೆಲಸಕ್ಕೆ ಅನುಕೂಲ ಕಷ್ಟ. ಇಂಥ ಸಂದರ್ಭದಲ್ಲಿ ಏನು ಮಾಡಬಹುದು? ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ತಗೊಂಡು ಹೋಗಿ ಕೊಡಬೇಕು. ಘೃತದಾನ ಅಂತ ಕರೀತಾರೆ. ತುಪ್ಪ ಸಮರ್ಪಣೆ ಮಾಡಿದ್ರೆ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಸರಳವಾಗಿದೆ ನೋಡಿ. ಪ್ರತಿ ಶುಕ್ರವಾರ ತುಪ್ಪ ತಗೊಂಡು ಹೋಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕೊಟ್ಟು ನಮಸ್ಕಾರ ಹಾಕಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ ಬನ್ನಿ. ಎಲ್ಲಿವರೆಗೂಪ್ಪ? 2027 ಡಿಸೆಂಬರ್ವರೆಗೂ ತಪ್ಪದೇ ಮಾಡಬೇಕಿದನ್ನು. ನೀವು ಮಾಡಿ ಒಂದು 4 ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಶ್ರೀನಿವಾಸ್ ಗದಗದಿಂದ. ಇವರು ಹುಟ್ಟಿದ ದಿನಾಂಕ 1/8/1999, ಹುಟ್ಟಿದ ಸಮಯ 5:17 PM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ. ಶ್ರೀನಿವಾಸ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಧನು ಲಗ್ನದಿಂದ ವಿವಾಹದ ಅಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ದುಸ್ಥಾನ ಅದು ಕೂಡ. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ, ಏನು ನೀಚಾರಿ ಷಷ್ಟ ವ್ಯಯ ಸಂಶ್ರಿತಾ ಹಿ ಶುಭಾ ಪ್ರಯಚ್ಛಂತ್ಯ ಶುಭಾನಿ ಸರ್ವೇ ಅಂತ. ನೀಚ ಸ್ಥಾನದಲ್ಲಿರೋದು, ದುಸ್ಥಾನಗಳಲ್ಲಿ ಷಷ್ಟ ಅಷ್ಟಮ ವ್ಯಯ ಈ ಸ್ಥಾನಗಳಲ್ಲಿ ಇರತಕ್ಕಂಥದ್ದು. ಹೀಗಾದರೆ ಕಷ್ಟ, ಫಲ ಸಿಗೋದು ಬಹಳ ದುಸ್ತರವಾಗುತ್ತೆ ಅಂತ. ಇನ್ನೂ ಒಂದು ಮಾತಿದೆ, ಕಲತ್ರನಾಥೇ ರಿಪುನೀಚ ಸಂಸ್ಥೆ, ಅದು ಕೂಡ ಭಾವನಾಶ ಅಂತ ಹೇಳುತ್ತೆ. ಹೀಗಾಗಿ ಅಂಥದ್ದೇ ಒಂದು ತೊಡಕಿದು. ಹೀಗಾಗಿ ಇದಕ್ಕೇನು ಪರಿಹಾರ ನೋಡೋಣ. ಇದೆಲ್ಲ ಪಾಪ ನಿಮಗೆ ಇದನ್ನು ತಗೊಂಡು ನಾನು ಏನಪ್ಪ ಮಾಡಲಿ, ಪರಿಹಾರ ಹೇಳಿ ನನಗೆ ಅಂತ. ಈಗ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಚಂದ್ರ ಭಕ್ತಿ ನಡೀತಾ ಇದೆ ನೋಡಿ. ನಿಮಗೆ ಈ ಬುಧ ಶಾಂತಿ ಒಂದು ಮಾಡಿಸ್ಬೇಕು. ಬುಧ ಗ್ರಹ ಶಾಂತಿ ಮಾಡಿಸೋದ್ರಿಂದ, ಮತ್ತು ಯಾವುದಾದ್ರು ಶ್ರೀನಿವಾಸ ಕಲ್ಯಾಣ, ವಿಷ್ಣು ಸನ್ನಿಧಾನದಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ಮಾಡಿಸಿದ್ರೆ ಇವೆರಡು ನೋಡಿ, ಒಂದು ದೋಷ ನಿವಾರಣೆ, ಮತ್ತೊಂದು ಫಲಸಿದ್ಧಿ. ಇವೆರಡರಿಂದ ನಿಮಗೆ ಖಂಡಿತ ನೀವೇನು ಅಪೇಕ್ಷೆ ಮಾಡ್ತಾ ಇದ್ದೀರೋ ಆ ಸಂಕಲ್ಪ ಈಡೇರುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು, ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಇನ್ನು ರವಿ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ತುಲಾ ರಾಶಿಯಲ್ಲಿ, ಕುಜಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ವೃಶ್ಚಿಕ ರಾಶಿಯಲ್ಲಿ, ಇನ್ನು ರಾಹು ಕುಂಭರಾಶಿಯಲ್ಲಿ ಇರತಕ್ಕಂಥದ್ದು, ಶನಿ ಮಾಂದಿಯರು ಒಟ್ಟಾಗಿದ್ದಾರೆ ಮೀನ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಬಂಧುಗಳ ಜೊತೆಗೆ ಸ್ನೇಹಿತರ ಜೊತೆ ವಿಹಾರ ಕೂಡ ಇದೆ ಈ ದಿವಸ. ಒಂದು ಪ್ರಯಾಣ, ಇನ್ನೇನೋ ಒಂದು ಮನಸ್ಸಿಗೆ ಹಿತವಾಗ್ತಕ್ಕಂಥ ಕಾರ್ಯಗಳಲ್ಲಿ ಭಾಗವಹಿಸ್ತೀರ ಈ ದಿವಸ. ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ತುಂಬ ವಿಘ್ನಗಳು, ಹಿನ್ನಡೆ, ಪರಿಶ್ರಮ, ಕಾಲಿಗೆ ಪೆಟ್ಟಾಗೋದು ಈ ರೀತಿಯ ಸೂಚಿಸ್ತಾ ಇದೆ. ಪರಿಶ್ರಮದಿಂದ ಕೆಲಸ ಮಾಡ್ತಾರಲ್ಲ, ಶರೀರ ಬಳಸಿ ಕಲ್ಲು, ಮಣ್ಣು, ಇಟ್ಟಿಗೆ, ಮರಳು, ಕಬ್ಬಿಣ ಇಂಥ ಕೆಲಸಗಾರರಿಗೆ ಸ್ವಲ್ಪ ಈ ದಿವಸ ಶ್ರಮ, ಸ್ವಲ್ಪ ತೊಂದರೆ, ನೋವು ಕಾದಿದೆ. ಹೀಗಾಗಿ ಈ ದಿವಸ ಆತಂಕ ಬೇಡ. ಈ ದಿವಸ ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಥವಾ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಎಳ್ಳೆಣ್ಣೆ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಸ್ವಲ್ಪ ಎಷ್ಟು ಆಗುತ್ತೋ ಅಷ್ಟು ಕೊಡಿ, ಅದು ಅನುಕೂಲ ಆಗುತ್ತೆ. ಇನ್ನು ವೃಷಭರಾಶಿಯವರಿಗೆ ದಿವಸ ಸುಗ್ರಾಸ ಭೋಜನ, ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ, ಮನಸ್ಸಿಗೆ ಹಿತವಾಗುತ್ತೆ, ಮೃದುವಾಗುತ್ತೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಅಧಿಕಾರ, ಬಲ, ಪ್ರಶಂಸೆ ಇವೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಕೆಲಸ ಕಾರ್ಯಗಳು ಅಷ್ಟೇ ಲಾಭದಾಯಕವಾಗಿದೆ. ವಿದೇಶ ವಹಿವಾಟು, ಹೊರದೇಶಗಳಲ್ಲಿನ ಕೆಲಸಗಳು ಅಥವಾ ಅಲ್ಲಿರ್ತಕ್ಕಂಥವರು ಆಗಬಹುದು, ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಅನುಕೂಲಗಳು, ಪ್ರಶಂಸೆಗಳು, ಲಾಭ ಗಳಿಕೆಗೆ ಅವಕಾಶ ಇದೆಲ್ಲ ಚೆನ್ನಾಗಿದೆ. ದಾಂಪತ್ಯದಲ್ಲೂ ಅನುರಾಗ, ಸಾಮರಸ್ಯ, ಒಂದು ರೀತಿ ಹೆಚ್ಚಿನ ಅನುಕೂಲ ಕಾಣ್ತೀರಾ ಈ ದಿವಸ. ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿನ ದ್ವಿತೀಯದಲ್ಲಿ ಗುರು ಇರತಕ್ಕಂಥದ್ದು, ಚಂದ್ರ ದ್ವಿತೀಯದಲ್ಲಿದ್ದರೆ ಸುನಫಾಯೋಗ ಅಂತಲೂ ಕರೀತಾರೆ. ಸ್ವಯಂ ಅಧಿಗತ ವಿತ್ತ ಪಾರ್ಥಿವಸ್ತತ್ಸಮೋವಾ ಭವತಿ ಸುನಫಾಯಾಂ ಧೀಧನ ಖ್ಯಾತಿ ಮಾಂಶ್ಚ ಅಂತ ಹೇಳುತ್ತೆ. ಹೀಗಾಗಿ ಬುದ್ಧಿಶಕ್ತಿ ಚೆನ್ನಾಗಿದೆ, ಸ್ವತಂತ್ರವಾಗಿ ಹಣ ಗಳಿಕೆ ಮಾಡೋ ಶಕ್ತಿಯನ್ನು ಸೂಚಿಸ್ತಾ ಇದೆ. ಆ
ಏನು ತತ್ಸಮೋವಾ ಭವತಿ ಅಂತ ಹೇಳುತ್ತಲ್ಲ, ಹೀಗಾಗಿ ರಾಜ ಸಮಾನತೆ ಅಂತಕ್ಕಂಥದ್ದು ಲಭ್ಯವಾಗುತ್ತೆ ಈ ದಿವಸ. ನೀವೇ ರಾಜರು, ನೀವೇ ರಾಣಿ, ಹೀಗಿದೆ. ಮನೆಯಲ್ಲೂ ಅಷ್ಟೇ, ಹೊರಗೂ ಅಷ್ಟೇ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ಸೌಖ್ಯ, ಸಾಮರಸ್ಯ, ಅನುರಾಗಗಳಿದ್ದಾವೆ ಈ ದಿವಸ. ಕೆಲಸಗಳಲ್ಲಿ ಸ್ವಲ್ಪ ವಿಘ್ನಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಂದು ನಮಸ್ಕಾರ ಹಾಕಿ, ಸಾಧ್ಯವಾದರೆ ಮೋದಕ ನೈವೇದ್ಯ ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ, ಅದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ಈ ದಿವಸ ಸ್ನೇಹಿತರು, ಬಂಧುಗಳ ಸಹಕಾರ ಎಲ್ಲವೂ ತುಂಬ ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ ಈ ದಿವಸ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ಚಂದ್ರ ವ್ಯಯದಲ್ಲಿದ್ದಾನೆ, ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಹುಷಾರು. ಜನ್ಮಾಧಿಪತಿ ವ್ಯಯದಲ್ಲಿದ್ದರೆ ಆರೋಗ್ಯ ನಿಮಿತ್ತ ಹಾಸ್ಪಿಟ್ಲಿಗೆ ಹೋಗೋದು, ಮನೆಗೆ ಬರೋದು, ಸುಸ್ತು, ಈ ರೀತಿಯಲ್ಲಿರ್ತದೆ. ಮತ್ತು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಯಾವುದೇ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಕಾಣ್ತಕ್ಕಂಥ ಲಕ್ಷಣ ಈ ರೀತಿಯಲ್ಲಿದೆ. ಗಾಬರಿ ಬೇಡ, ಜನ್ಮದ ಗುರುವೇ ಅರ್ಧ ಎಲ್ಲ ಕೆಲಸ ನಿವಾರಣೆ ಮಾಡಿಕೊಡ್ತಾನೆ, ತೊಂದರೆಗಳನ್ನು ನಿವಾರಿಸ್ತಾನೆ, ಯೋಚನೆ ಮಾಡಬೇಡಿ. ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಕಾಣ್ತೀರ, ಸಂಶಯ ಇಲ್ಲ. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ವೃತ್ತಿಯಲ್ಲಿ ಯಾವುದೇ ತೊಡಕಿಲ್ಲ. ಸ್ನೇಹಿತರು, ಬಂಧುಗಳಿಂದ ಸಹಕಾರ, ಮನರಂಜನೆ ಇದೆಲ್ಲ ಚೆನ್ನಾಗೇ ಇದೆ. ಮನಸ್ಸಿಗೆ ಹಿತ ಮುದ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋ ಕಾರಣದಿಂದಾಗಿ ಸ್ವಲ್ಪ ನೀವು ದುರ್ಗಾ ಕವಚ ಹೇಳ್ಕೊಂಬಿಡಿ ಈ ದಿವಸ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಕ್ಕೆ ದಾರಿ ಇದೆ, ಹುಷಾರು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಈ ವಸ್ತ್ರ ವ್ಯಾಪಾರಿಗಳಿಗೆ ಕೌಶಲ್ಯಯುತವಾದ ಕ್ಷೇತ್ರಗಳು ಯಾವುದಿದ್ದಾವೆ, ಈ ಬರವಣಿಗೆ ಆಗಬಹುದು ಅಥವಾ ಇನ್ಯಾವುದೋ ಒಂದು ಕ್ರಿಯೇಟಿವ್ ಜಾಬ್ಸ್ ಅಂತೀವಲ್ಲ, ಅಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಬಹಳ ವಿಶೇಷವಾಗಿದೆ. ಇನ್ನು ಈ ದಿವಸ ಚಂದ್ರನಿಂದಾಗಿ ಬಹಳ ವಿಶೇಷವಾದ ಅನುಕೂಲ, ಏನು ಲಾಭ. ಹಾಲು ಹೈನು ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ. ಸ್ವಲ್ಪ ಓಡಾಟ ಇರುತ್ತೆ, ಆದರೆ ಲಾಭ ಅಂತೂ ಇದೆ. ಸ್ವಲ್ಪ ಮಟ್ಟಿಗೆ ಈ ದಿವಸ ಹಿರಿಯರಿಗೆ, ಮನೆಯ ಹಿರಿಯರಿಗೆ ಸ್ವಲ್ಪ ದುಃಖದ ವಾತಾವರಣ ಸೂಚಿಸ್ತಾ ಇದೆ. ಈಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಚಂದ್ರ ಕರ್ಮಸ್ಥಾನದಲ್ಲಿದ್ದಾನೆ, ಬಹಳ ಒಳ್ಳೆಯದು. ಲಾಭಾಧಿಪತಿ ಬೇರೆ, ಹೀಗಾಗಿ ವೃತ್ತಿಯಲ್ಲಿ ವಿಶೇಷ ಸ್ಥಾನಮಾನ ಗಳಿಕೆ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ. ಫುಡ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ ವಿಶೇಷವಾದ ಲಾಭ. ಹೋಟೆಲ್ ಇಂಡಸ್ಟ್ರಿ ಅಂತೀವಲ್ಲ, ಅದು ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಸ್ನೇಹಿತರಿಂದ ಸಹಕಾರ, ಬಂಧುಗಳಿಂದ ಸಹಕಾರ, ಮನೆಯಲ್ಲಿ ಕುಟುಂಬದಲ್ಲಿ ಸ್ತ್ರೀಯರಿಗೆ ಸಹಕಾರಗಳು ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಒಂದು ಸಣ್ಣ ಮನಸ್ತಾಪ ಏರ್ಪಾಡಾಗಬಹುದು, ಗಮನಿಸಿ. ಅದಕ್ಕೆ ಏನು ಲಕ್ಷ್ಮೀನಾರಾಯಣರನ್ನ ಸ್ಮರಣೆ ಮಾಡಿಕೊಳ್ಳಿ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ದೈವಾನುಕೂಲ ಚೆನ್ನಾಗಿದೆ. ದೇವತಾ ಪೂಜೆ, ಪುನಸ್ಕಾರ, ಯಜ್ಞ ಯಾಗಾದಿಗಳು, ನಾನು ಹೇಳಿದ್ನಲ್ಲ, ಸುಬ್ರಹ್ಮಣ್ಯ ಸ್ವಾಮಿಯ ಮನಸ್ಸಿಗೆ ನಾಟುತ್ತೆ. ಈ ದಿವಸ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ಆ ಪ್ರಜ್ಞಾ ವಿವರ್ಧನ ಸ್ತೋತ್ರ ಹೇಳಿಕೊಳ್ಳೋಣ ಅನ್ನೋ ಮನಸ್ಸು ಬರುತ್ತೆ ತಮಗೆ. ಆ ರೀತಿಯಲ್ಲಿ ಒಂದು ಶುಭ ಚಿಂತನೆ, ಸತ್ಕಾರ್ಯ ಇವುಗಳನ್ನು ಮಾಡ್ತೀರ. ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಮನಸ್ಸು ಬರುತ್ತೆ, ಸಹಾಯ ಮಾಡೋಣ ಅಂತಕ್ಕಂಥದ್ದು. ಈ ರೀತಿಯಲ್ಲಿ ಶುಭ ಫಲವಾಗಿದೆ ಈ ದಿವಸ. ಕುಟುಂಬ ಸೌಖ್ಯವೂ ಚೆನ್ನಾಗಿದೆ. ಸ್ವಲ್ಪ ಒರಟು ಮಾತು ಇರುತ್ತೆ. ಸಾಲದ ಸುಳಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಇದೆ, ಹುಷಾರು. ಈ ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ಸ್ವಲ್ಪ ಪರಿಶ್ರಮ ಇದೆ. ಕೆಲಸದ ಒತ್ತಡ, ಅದರಲ್ಲೂ ಸರ್ಕಾರಿ ವಲಯದಲ್ಲಿ ಇರೋರಿಗೆ ಹೆಚ್ಚಿನ ಒತ್ತಡ ಸೂಚಿಸ್ತಾ ಇದೆ. ಅದನ್ನು ವಿಭಾಗ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಹಾಗಾಗ್ಬಿಡುತ್ತೆ ಈ ದಿವಸ. ಇನ್ನು ಉಳಿದ ಹಾಗೆ ದಿವಸ ನಿಮಗೂ ಕೂಡ ದೈವಾನುಕೂಲ, ದೇವತಾ ಪೂಜೆ ಪುನಸ್ಕಾರ, ದೇವಸ್ಥಾನಕ್ಕೆ ಹೋಗೋಣಪ್ಪ ಅಂತಕ್ಕಂಥ ಒಂದು ಮನಸ್ಸು ಇದೆಲ್ಲ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ವ್ಯಥೆ, ಸೋಲು ಇಂಥದ್ದೊಂದು ಸಾಧ್ಯತೆ ಇದೆ. ನಿಮ್ಮ ಬುದ್ಧಿಶಕ್ತಿ ಸ್ವಲ್ಪ ಮಂಕಾಗಬಹುದು ಈ ದಿವಸ. ಹೀಗಾಗಿ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತಪ್ಪಿಸ್ಕೋಬೇಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ನಿಮಗೂ ಅಷ್ಟೇ ಪರಿಶ್ರಮ ಜಾಸ್ತಿ ಇದೆ. ಕೆಲಸದ ಒತ್ತಡ ಏನಪ್ಪ ಹೆಚ್ಚು, ವಾರದ ಆರಂಭದಲ್ಲೇ ಹೀಗಾದರೆ ಕೆಲಸದ ಹೊರೆ ಆದರೆ ಆ ರೀತಿಯಲ್ಲಿ ಆಗುತ್ತೆ ಈ ದಿವಸ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ವಸ್ತ್ರಾಲಂಕಾರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ನೋಡಿ ಅನ್ಯೋನ್ಯತೆ, ಸಾಮರಸ್ಯ ತುಂಬ ಚೆನ್ನಾಗಿದೆ. ಸಹಬಾಳ್ವೆ ಅಂತೀವಲ್ಲ, ಅದು ಉಂಟಾಗುತ್ತೆ. ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಹೀಗಾಗಿ ನೀವು ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಕಾಣ್ತೀರ. ವಸ್ತ್ರಾಲಂಕಾರ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡೋರು ಆಗಬಹುದು, ಗಿಫ್ಟ್ ಸೆಂಟರ್ಗಳಲ್ಲಿ ಕೆಲಸ ಮಾಡೋರು ಆಗಬಹುದು, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಯಂತ್ರೋದ್ಯಮದಲ್ಲಿರೋರಿಗೂ ಚೆನ್ನಾಗಿದೆ. ಯಾವುದನ್ನು ನಾವು ಎಲೆಕ್ಟ್ರಿಕ್ ಅಂತೀವೋ ಆ ಕ್ಷೇತ್ರಗಳಾಗಬಹುದು, ಗ್ಯಾರೇಜ್ ಆಟೋಮೊಬೈಲ್ಸ್ ಅಂತೀವೋ ಆ ಕ್ಷೇತ್ರಗಳಾಗಬಹುದು, ಚೆನ್ನಾಗಿದೆ.
ಇನ್ನು ಈ ದಿವಸ ಸಂಗಾತಿಯಲ್ಲೂ ಸಾಮರಸ್ಯ ಅನ್ಯೋನ್ಯತೆ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಸ್ವಲ್ಪ ಜಿಪುಣತನ ಇದೆ, ಹೀಗಾಗಿ ಅದರಿಂದ ಸ್ವಲ್ಪ ನಿಂದನೆಗೆ ಗುರಿಯಾಗ್ತೀರ. ಇದರ ನಿವಾರಣೆಗೆ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಈ ದಿವಸ ಬುದ್ಧಿ ಪ್ರಖರವಾಗಿರುತ್ತೆ. ನೋಡಿ, ನೀವು ಪ್ರಜ್ಞಾ ವಿವರ್ಧನ ಸ್ತೋತ್ರ ಹೇಳಿಕೊಂಡ್ರೆ ಇನ್ನೂ ಹೆಚ್ಚಿನ ಗೌರವಕ್ಕೆ ಪಾತ್ರರಾಗ್ತೀರ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಆಗಬಹುದು, ಹೊರಗಿನ ಜಂಕ್ ಫುಡ್ ಇತ್ಯಾದಿ ಸ್ವಲ್ಪ ತೊಂದರೆ ಆಗಬಹುದು, ಹುಷಾರು. ಸ್ವಲ್ಪ ಒರಟು ಮಾತು, ಕುಟುಂಬದಲ್ಲಿ ಹಿರಿಯರ ಜೊತೆಗೂ ನಿಮಗೂ ಸ್ವಲ್ಪ ಜಗಳ, ಒಂದು ಸ್ವಲ್ಪ ಮನಸ್ತಾಪ, ಇಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ. ದೊಡ್ಡವ್ರ ಜೊತೆಗೆ ಜಗಳ ಆಡಬೇಡಿ, ಸಮಾಧಾನವಾಗಿರಿ. ಈ ದಿವಸ ತಪ್ಪದೆ ಆಂಜನೇಯನ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ ಉಪಕಾರ, ಅವ್ರ ಜೊತೆಗೇ ಈ ದಿವಸ ಹೆಚ್ಚು ಕಾಲ ಕಳಿತೀರ. ತಾಯಿ ಬಂಧುಗಳ ಜೊತೆ ಒಂದು ಸಾಮರಸ್ಯದ ಬಾಳ್ವೆ, ಒಂದು ವಾತಾವರಣ ಏರ್ಪಾಡಾಗುತ್ತೆ. ಪ್ರಯಾಣದಲ್ಲಿ ಸುಖಕರವಾಗಿರುತ್ತೆ. ಹೆಣ್ಣುಮಕ್ಕಳಿಗೆ ಪ್ರಯಾಣದಲ್ಲಿ ಚೆನ್ನಾಗಿರುತ್ತೆ. ಈ ದಿವಸ ಶಾಪಿಂಗು ಅಥವಾ ಇನ್ನೇನೋ ಒಂದು ಅಲೆದಾಟ ಅದು ಚೆನ್ನಾಗಿದೆ. ಅಂದರೆ ಇಷ್ಟಪಟ್ಟು ಸ್ನೇಹಿತರ ಜೊತೆಗೆ ಸುತ್ತಾಡೋದು, ವಿಹಾರ ಅದು ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೂ ಅದು ಹೆಚ್ಚಿನ ಅನುಕೂಲ ಐತೆ. ದಿವಸ ಸ್ವಲ್ಪ ಶರೀರ ಸುಸ್ತಾಗುತ್ತೆ. ಈ ಕಾರಣದಿಂದಾಗಿ ಈಶ್ವರನಿಗೆ ಅಭಿಷೇಕ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಪ್ರಜ್ಞಾಯ ನಮಃ, ಸುಬ್ರಹ್ಮಣ್ಯಂದೇ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.